ಈ ಮನಸ್ಸನ್ನು ಅತಿಯಾಗಿ ಹೊರಗಡೆ ಬಿಡಬೇಡಿ. ಕೃಷ್ಣನು ಹೇಳ್ತಾನೆ ಗೀತೆಯಲ್ಲಿ, ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ಯೈವ ವಶಂ ನಯೇತ್ ಅಂತ. ಮನಸ್ಸು ಆಚೆ ಈಚೆ ಹೋಗ್ತಾನೇ ಇರುತ್ತೆ, ಅದು ಮಂಗನ ಮನಸ್ಸು. ಅದು ಅದನ್ನು ಎಳೆದು 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 ಏಕಾಗ್ರತೆ ಮಾಡಿಕೊಂಡು ಒಂದು ಜಾಗದಲ್ಲಿ ನಿಲ್ಲಿಸಬೇಕು ಆ ಮನಸ್ಸನ್ನು. ದೇಹ ಹಂದಾಡಿದರೆ ಮನಸ್ಸು ಹಂದಾಡುತ್ತೆ. ಅದಕ್ಕೆ ಧ್ಯಾನಕ್ಕೆ ಕುಳಿತಾಗ ನೇರ ಕೂತ್ಕೊಳ್ಬೇಕಂತೆ, ಹೀಗೆ ಬಗ್ಗಿ ಕೂತ್ಕೊಳ್ಬಾರ್ದು, ಸ್ಟ್ರೈಟ್ ಕೂತ್ಕೊಳ್ಬೇಕಂತೆ. ಮೂಗಿನ ತುದಿಗೆ ನೀರು ಹಾಕಿದರೆ ಎದೆ ಮೇಲೆ ಬೀಳಬೇಕು, ಮುಂದೆ ಬೀಳಬಾರ್ದು, ಅಷ್ಟು ನೇರ ಕೂತ್ಕೊಳ್ಬೇಕಂತ. ಸಮಂ ಕಾಯ ಶಿರೋಗ್ರೀವಂ ಧಾರಯನ್ನಚಲಂ ಸ್ಥಿರ ಸಂಪ್ರೇಕ್ಷ್ಯ ನಾಸಿಕಾಗ್ರಂ ಸ್ವಂ ದಿಶಶ್ಚ ಅನವಲೋಕಯನ್ ಪ್ರಶಾಂತಾತ್ಮ ವಿಗತಭೀಹಿ ಬ್ರಹ್ಮಚರ್ಯವ್ರತೆ ಸ್ಥಿತಃ ಮನಸ್ಸಂಯಮ್ಯ ಮಚ್ಚಿತ್ತೋ ಯುಕ್ತ ಆಸೀತ ಮತ್ಪರಃ. ಕೃಷ್ಣ ಹೇಳಿಕೊಡುವ ಇದೊಂದು ಯೋಗ. ನೇರ ಕೂತ್ಕೊಳ್ಳಿ, ಮೂಗಿನ ತುದಿಯನ್ನು ನೋಡಿ. ಮೂಗಿನ ತುದಿ ಮತ್ತೆ ಹೇಗೆ ನೋಡ್ಲಿಕ್ಕೆ ಹೋಗಬೇಡಿ. ಅರ್ಧ ಕಣ್ಣನ್ನು ಮುಚ್ಚಿ, ಪೂರ್ಣ ಮುಚ್ಚಬೇಡಿ, ನಿದ್ರೆ ಬರುತ್ತೆ. ಅರ್ಧ ಕಣ್ಣನ್ನು ಮುಚ್ಚಿದರೆ ನಿಮ್ಮ ಮೂಗಿನ ತುದಿಯೇ ಕಾಣುತ್ತೆ. ಅರ್ಧ ಕಣ್ಣನ್ನು ಮುಚ್ಚಿದರೆ ಮನಸ್ಸು ಒಂದೇ ಕಡೆ ನಿಲ್ಲುತ್ತೆ. ಕೃಷ್ಣ ಹೇಳಿಕೊಟ್ಟ ಉಪಾಯ ಇದು. ಮನಸ್ಸನ್ನು ನಿಲ್ಲಿಸೋ ಉಪಾಯ ಏನು ಅಂದರೆ, ಅರ್ಧ ಕಣ್ಣನ್ನು ಮುಚ್ಚಿದರೆ ಮೂಗಿನ ತುದಿ ಕಾಣುತ್ತೆ. ನಿಮ್ಮ ಮನಸ್ಸೇ ಮೂಗಿನ ತುದಿಯಲ್ಲಿ ಮನಸ್ಸಿನ ಏಕಾಗ್ರತೆಯನ್ನು ಕೊಡುವ ಗರುಡಶೇಷ ರುದ್ರ ಅನ್ನುವ ದೇವತೆಗಳಿದ್ದಾರೆ. ಅವರು ನಿಮ್ಮ ಮನಸ್ಸಿಗೆ ಒಂದು ಏಕಾಗ್ರತೆಯನ್ನು ಕೊಡ್ತಾರೆ. ಆ ಏಕಾಗ್ರತೆಯನ್ನು ಸಂಪಾದನೆ ಮಾಡಿಕೊಂಡು ಹರಿಧ್ಯಾನ ಮಾಡಿ.